ಗುಂಡಿ ಮುಚ್ಚಿ ಜನರ ಜೀವ ಕಾಪಾಡಿ ಪಿಡಬ್ಲ್ಯೂಡಿ ಇಲಾಖೆಗೆ ಮತ್ತು ಹಂಚಿನಾಳ ಗ್ರಾಮದ ಟೋಲ್ಗೇಟ್ ಅಧಿಕಾರಿಗಳಿಗೆ ಮನವಿ ಮಾಡಿದ ಕರವೇ ಕಾರ್ಯಕರ್ತರು. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಕುಷ್ಟಗಿ ಟು ಸಿಂಧನೂರು ರಾಜ್ಯ ಹೆದ್ದಾರಿಯಲ್ಲಿ ಬೃಹತ್ ಆಕಾರದ ನಮ್ಮ ಗ್ರಾಮದ ನಡು ಮಧ್ಯೆಯಲ್ಲಿ ಜನರ ಜೀವ ತೆಗೆದುಕೊಳ್ಳುವಂತಹ ಬೃಹತ್ ಆಕಾರದ ಗುಂಡಿ ಬಿದ್ದಿದ್ದು, ಈ ಗುಂಡಿಯನ್ನು ಮುಚ್ಚಲು ಅಧಿಕಾರಿಗಳು ಮುಂದಾಗಬೇಕು ಮತ್ತು ಗುಂಡಿಗಳನ್ನು ಮುಚ್ಚಿ ಜನರ ಜೀವ ರಕ್ಷಣೆ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರೇಮನ್ನಾಪುರ ಗ್ರಾಮ ಘಟಕದ ಅಧ್ಯಕ್ಷ ಪರಸಪ್ಪ ಅಳಳಿ ಹೇಳಿದರು. ನಂತರ ಹಿರೇಮನ್ನಾಪುರ ಗ್ರಾಮದ ಕರವೇ ಕಾರ್ಯಕರ್ತರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಗ್ರಾಮದ ಅರ್ಧ ಊರಿನ ಬಟ್ಟೆ ತೊಳೆದ ನೀರು ಮತ್ತು ಚರಂಡಿ ನೀರು ರಾಜ್ಯ ಹೆದ್ದಾರಿಗೆ ಹರಿದು ಬರುತ್ತಿರುವುದರಿಂದ ಈ ರಸ್ತೆಯಲ್ಲಿ ಅಲ್ಲಲ್ಲಿ ಬೃಹತ್ ಆಕಾರದ ಗುಂಡಿಗಳು ಬಿದ್ದು ರಸ್ತೆ ಸಂಪೂರ್ಣ ಹಾಳಾಗಿ ಜನರ ಜೀವ ಹೋಗುವ ಸ್ಥಿತಿಯಲ್ಲಿ ಇದೆ. ಇದಕ್ಕೆ ನಾವುಗಳು ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಮತ್ತು ಪಿಡಬ್ಲ್ಯೂಡಿ ಹಾಗೂ ಟೋಲ್ಗೇಟ್ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ದೇವೆ. ಆದರೆ ಈ ಹಿಂದೆ ರಸ್ತೆಯನ್ನು ಮಾಡಿ ಎಂದು ಮನವಿ ಮಾಡಿಕೊಡಲಾಗಿತ್ತು. ಮನವಿ ಮಾಡಿಕೊಂಡು ಹಿನ್ನೆಲೆ ರಸ್ತೆಯನ್ನು ಮಾಡಿದ್ರೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಆದರೆ ಊರಿನ ಮೇಲಿನ ನೀರು ಹರಿದು ಬರುತ್ತಿದ್ದರಿಂದ ಪದೇ ಪದೇ ರಸ್ತೆ ಮಾಡಿದ್ರೂ ಸಹ ಕಿತ್ತುಕೊಂಡು ಹೋಗುತ್ತಿದೆ. ಇಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಸಾಕಷ್ಟು ಬಾರಿ ಆಗಿ ಹೋಗಿವೆ. ಜನರು ತಮ್ಮ ಜೀವವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಆದರೆ ಈ ಒಂದು ಕಾಮಗಾರಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳದ ಕಾರಣ ಅರೆಬರೆ ಕಾಮಗಾರಿ ಮಾಡಿದ್ದರಿಂದ ಪದೇ ಪದೇ ಕಿತ್ತು ಹೋಗುತ್ತಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಆದ್ದರಿಂದ ಮಾನ್ಯ ಶಾಸಕರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಟೋಲ್ಗೇಟ್ ಅಧಿಕಾರಿಗಳು, ಪಿಡಬ್ಲ್ಯೂಡಿ ಅಧಿಕಾರಿಗಳು ಬೃಹತ್ ಆಕಾರದಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿ ಜನರ ಜೀವ ರಕ್ಷಣೆ ಮಾಡಬೇಕೆಂದು ಮನವಿ ಮಾಡಿಕೊಂಡು ತಿಳಿಸಿದರು. ಪ್ರಯಾಣಿಕರ ಈ ನಿನ್ನೆ ಹುಂಗೇರಿ ಹತ್ರ ಉದಾಹರಣೆಗೆ ಒಬ್ಬರು ಎಕ್ಸ್ಪೈರ್ ಆಗೋದ್ರು. ಅದೇ ಥರ ಇದು ಯಮ ಸ್ವರೂಪಿಯಾಗಿ ಮುಂದೆ ಬಿದ್ದಿತ್ತು. ಈಗ ಆಲ್ರೆಡಿ 2 ಟೈಮ್ ಹೋರಾಟ ಮಾಡಿ ಸರಿಪಡಿಸಿದ್ವಿ. ಇದು ಮತ್ತೆ ನೀರು ಮುಂದೆ ಹೋಗೋದಕ್ಕೆ ಇದು ಮತ್ತೆ ಅದು ಯಮ ಸ್ವರೂಪಿ ಮುಂದೆ ಬಿದ್ದಿದೆ. ಈ ನಾನಾ ಹಲವಾರು ಅಪಘಾತಗಳಾಗಿವೆ. ಆ ಥರ ಆಗಿ ಮುಂದೆ ಈ ಥರ ಆಗಬಾರ್ದು ಅಂತೇಳಿ ಪಿಡಬ್ಲ್ಯೂಡಿ ಅವರಾಗಲಿ ಪಂಚಾಯತರಾಗಲಿ ಇಲ್ಲಿ 250 ಮೀಟ್ರಿಗೆ ಟೋಲ್ ಐತಿ. ಅವರಾಗಲಿ ಯಾರಾಗಲಿ ಒಟ್ಟು ನಮಗೆ ನಮ್ಮ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಯಾವುದೇ ಅನಾಹುತ ಆಗಲಾರ್ದಂಗೆ ಮುಂಜಾಗ್ರತೆ ವಹಿಸಿ ಈ ರಸ್ತೆ ಗುಂಡಿಗಳ ಮುಚ್ಚೋ ವ್ಯವಸ್ಥೆಯನ್ನು ಪಿಡಬ್ಲ್ಯೂಡಿ ಮಾಡಲಿ, ಪಂಚಾಯತರ ಮಾಡಲಿ, ಅಲ್ಲಿ ಟೋಲ್ನರ ಮಾಡಲಿ, ಸುಂಕ ಕಟ್ಕೊಂತಾರೆ. ಇದನ್ನು ಈ ಕೆಲಸ ಮಾಡಿದ್ರೆ ಎಷ್ಟೋ ಪ್ರಾಣ ಹಾನಿಗಳಾಗ ಸಂಭವವಿದ್ದು ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರ ಮೂಲಕ ಅವ್ರನ್ನ ಎಚ್ಚರಗೊಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀವಿ. ಇದು ಒಂದಲ್ಲ ಇನ್ನೂ ಒಂದು ವಾರ ಇಲ್ಲ 15 ದಿನದಲ್ಲಿ ಆಗಲೇ ಇಲ್ಲ ಅಂದರೆ ನಾವು ಇದಕ್ಕೆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುತ್ತೇವೆ ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ನಾವು ಮಾತಾಡ್ತೀವಿ. ಊರಿಂದ ಅವಶ್ಯಕತೆ ಇಲ್ಲ, ಅದೇ ಟೋಲ್ ಮಾಡಲಿಲ್ಲ, ಟೋಲಿನ ಅವಶ್ಯಕತೆಯೇ ಇಲ್ಲ. ಮಾಡಲೇ ಟೋಲ್ ರಸ್ತೆ ಹಿರೇಮನ್ನಾಪುರ ಗ್ರಾಮದಲ್ಲಿ ಈ ಹಳ್ಳದಂತಾಗಿದೆ. ಈ ರೋಡ್ ಸುಮಾರು ಬಾರಿ ಹಲವಾರು ಬಾರಿ ಕೂಡ ಮನವಿ ಮಾಡಿದೆ. ರೋಡನ್ನು ಸರಿಪಡಿಸ್ತಾ ಇಲ್ಲ. ಮಾನ್ಯ ಪಿಡಬ್ಲ್ಯೂಡಿ ಅವರಾಗಿರ್ಬೋದು, ಟೋಲ್ ಅವರು ಪ್ರತಿದಿನ ಶುಲ್ಕ ಕಲೆಕ್ಟ್ ಮಾಡ್ತಾರೆ. ಶುಲ್ಕ ಕಲೆಕ್ಟ್ ಮಾಡಬೇಕಾದ್ರೆ ರೋಡ್ ಎಲ್ಲ ಸರಿ ಇರ್ಬೇಕನ್ನತ್ತೆ. ಸಾಕಷ್ಟು ಬಾರಿ ಅಪಘಾತಗಳಾಗ್ತವೆ. ನಿನ್ನೆ ಒಂದು ಗಾಡಿ ಬಳ್ಳಿ ಆಗ್ತಿತ್ತು. ಅವನ್ನೆಲ್ಲ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಸಂಚಾರ ಮಾಡಬೇಕಾದ್ರೆ ಸಾರ್ವಜನಿಕರು ಎಷ್ಟು ತೊಂದರೆ ಆಗ್ತದೆ ಅಂತ. ಇದನ್ನು ಏನು ಮಾಡ್ಬೇಕಂದ್ರೆ ಯಾವುದೇ ರೀತಿ ನೀರು ನಿಂದಿರದೆ ರೀತಿ ಹಿಂದ್ಗಡೆಯಿಂದ ಮೆಟ್ಲಿಂಗ್ ಮಾಡ್ಕೊಂಡು ಹೈಟ್ ಮಾಡ್ಕೊಂಡು ರಸ್ತೆ ಮಾಡಿದಾಗ ಮಾತ್ರ ಅದು ಸುಧಾರಣೆ ಆಗುತ್ತೆ. ಇಲ್ಲಾಂದ್ರೆ ಟೆಂಪ್ರವರಿ 4 ದಿನ ಮಾಡ್ತಾರೆ, ರೋಡ್ ಮಾಡ್ತಾರೆ, ಮತ್ತೆ 4 ದಿನಕ್ಕೆ ಅದೇ ಹಣೆ ಬರ ಆಗುತ್ತೆ. ಅದು ಯಾವುದೇ ರೀತಿ ಆಗಬಾರ್ದು ಅಂತಂದರೆ ಸರಿಯಾದ ರೀತಿ ಇಂಜಿನಿಯರ್ಗಳು ಶಾಶ್ವತ ಪರಿಹಾರ ಆಗಬೇಕಂದ್ರೆ ಸರಿಯಾದ ರೀತಿ ಇಂಜಿನಿಯರ್ಗಳು ಕ್ರಮ ವಹಿಸಿ ಈ ರಸ್ತೆಗಳನ್ನು ಹೈಟ್ ಮಾಡಿಕೊಂಡು ಸುಧಾರಣೆ ಮಾಡಿದಾಗ ಮಾತ್ರ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ. ಅನುಕೂಲವಾದ ರೀತಿ ಮಾಡಬೇಕು. ಮಾಡದೇ ಇದ್ದಂದ್ರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂಘಟನೆಗಳ ಹಿಂಗೆ ತೊಗೊಂಡು ಒಮ್ಮತ್ತು ತಗೊಂಡು ಹೋರಾಟ ಮಾಡ್ತೀವಿ. ಉಗ್ರವಾದ ಇಲ್ಲೇ ಕೂಡಬೇಕಾಗುತ್ತೆ, ಇದು ರಸ್ತೆ ಬಂದ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಯಾವುದೇ ಮುಲಾಜಿಲ್ಲ. ಆ ರೀತಿ ಮಾಧ್ಯಮದವರ ಮುಖಾಂತರ ನನ್ನ ಪಿಡಬ್ಲ್ಯೂಡಿ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ.